ಪ್ರಿಯ ವೀಕ್ಷಕರೇ, ಆಸರೆ ಟಿವಿ ಅರ್ಪಿಸುವ ಕಾನೂನಿನ ಅರಿವು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತ. ಇವತ್ತು ನಮಗೆ ಸೂಕ್ತವಾದ ಮಾಹಿತಿಯನ್ನು ನೀಡಲು ನಮ್ಮ ಮಧ್ಯದಲ್ಲಿ ಮಂಗಳೂರಿನ ಹಿರಿಯ ವಕೀಲರಾದ ಹಾಗೂ ಕ್ರಿಶ್ಚಿಯನ್ ಮ್ಯಾರೇಜ್ ರಿಜಿಸ್ಟ್ರಾರ್ ಆದ ಸ್ಟ್ಯಾನ್ಲಿ ಆರ್ ಡಿಕಾಸ್ಟಾ ಸರ್ ನಮ್ಮ ಮಧ್ಯದಲ್ಲಿ ಬಂದಕ್ಕೆ ಇವತ್ತು ನಿಮಗೆ ನಾವು ಸ್ವಾಗತ ಮಾಡ್ತಿದ್ದೇವೆ. ಸರ್, ಇವತ್ತು ನಾವು ಮಕ್ಕಳ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹಾಗೆ ಅಂತಾರಾಷ್ಟ್ರೀಯ ಮಕ್ಕಳ ವಾರ್ಷಿಕ ದಿನ ಯಾವಾಗ ನಡೆಯುತ್ತೆ? ವರ್ಷಾಚರಣೆ, ಅಂತಾರಾಷ್ಟ್ರೀಯ ಮಕ್ಕಳ ವರ್ಷಾಚರಣೆಯನ್ನು 1979ರಲ್ಲಿ ಮಾಡಿದ್ದರು. ಇದರ ಮುಖ್ಯ ಉದ್ದೇಶ ಏನೆಂದರೆ ಮಕ್ಕಳ ಬಗ್ಗೆ ಚಿಂತನೆ ನಡೆಸುವುದು, ಮಕ್ಕಳ ಬಗ್ಗೆ ಕಾರ್ಯಕ್ರಮಗಳನ್ನು ರೂಪಿಸುವುದು ಮತ್ತು ಮಕ್ಕಳ ಬೆಳವಣಿಗೆಯನ್ನು ಸಮಾಧಾನಕರವಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಲು ಕಾರ್ಯಕ್ರಮಗಳನ್ನು ರೂಪಿಸುವ ಮುಖ್ಯ ಉದ್ದೇಶದಿಂದ ಈ ಸಮ್ಮೇಳನವನ್ನು ಮಾಡಿದ್ದರು. ಅದರ ಮುಖ್ಯ ಉದ್ದೇಶ ಅದೇ ಆಗಿತ್ತು. ಹೌದು, ಮಕ್ಕಳ ಬಗ್ಗೆ ಚಿಂತನೆ ನಡೆಸುವುದು, ಆರೋಗ್ಯವಂತರಾಗಿ ಮಕ್ಕಳು ಬದುಕಲು ಬೇಕಾದ ವ್ಯವಸ್ಥೆಗಳನ್ನು ಮಾಡುವುದು. ಸರ್, 1989ನಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ಸಮ್ಮೇಳನದಲ್ಲಿ ಘೋಷಿಸಿದ ಹಕ್ಕುಗಳು ಯಾವುದಾಗಿತ್ತು? 1989ರ ನವೆಂಬರ್ನಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ವರ್ಷಾಚರಣೆಯನ್ನು ಮಾಡಿದ್ದಾರೆ. ಈ ವರ್ಷಾಚರಣೆಯಲ್ಲಿ ಮಕ್ಕಳ ಸಿವಿಲ್ ಹಕ್ಕುಗಳು ಮತ್ತು ಮಕ್ಕಳ ಸ್ವತಂತ್ರತೆಯ ಹಕ್ಕುಗಳು ಯಾವುವು ಎಂಬುದನ್ನು ಜಾಹೀರುಪಡಿಸಲಾಗಿದೆ. ಈಗ ಮಕ್ಕಳ ಹಕ್ಕುಗಳಲ್ಲಿ ಪ್ರಾಮುಖ್ಯಗಳಾದ ಹಕ್ಕಿನಿಂದ ರಾಷ್ಟ್ರೀಯತೆ, ಹಕ್ಕಿನಿಂದ ಗುರುತು ಪರಿಚಯ, ಹಕ್ಕಿನಿಂದ ಯಾವುದೇ ಧರ್ಮವನ್ನು ಆಚರಿಸುವ ಹಕ್ಕು, ತಮಗೆ ಬೇಕಾದ ಭಾಷೆ ಮಾತನಾಡುವುದು, ಬೇಕಾದ ಸಂಸ್ಕೃತಿಯನ್ನು ಅನುಸರಿಸುವುದು, ಖಾಸಗಿತನದ ಹಕ್ಕು, ಮಾನಸಿಕ ಮತ್ತು ದೈಹಿಕ ದೌರ್ಜನ್ಯದಿಂದ ರಕ್ಷಣೆಯ ಹಕ್ಕು, ಲೈಂಗಿಕ ದೌರ್ಜನ್ಯದಿಂದ ರಕ್ಷಣೆಯ ಹಕ್ಕು, ಇಂತಹ ಎಲ್ಲ ಹಕ್ಕುಗಳನ್ನು ಮಕ್ಕಳಿಗೆ ಈ ಸಮ್ಮೇಳನದಲ್ಲಿ ಘೋಷಿಸಿದ್ದಾರೆ. ಇವು ಮಕ್ಕಳ ಹಕ್ಕುಗಳು ಎಂದು ಹೇಳಬಹುದು. ಈಗ ಭಾರತದ ಸಂವಿಧಾನದಲ್ಲಿ ಮಕ್ಕಳ ಬಗ್ಗೆ ಏನೇನು ಹಕ್ಕುಗಳ ಬಗ್ಗೆ ಹೇಳಿದ್ದಾರೆ? ಈಗ ಭಾರತದ ಸಂವಿಧಾನದಲ್ಲಿ ವಿಧಿ 23ರಲ್ಲಿ ಹೇಳಿದ್ದಾರೆ, ಮಕ್ಕಳನ್ನು ಜೀತದಾಳುಗಳಾಗಿ ದುಡಿಸುವುದು ನಿಷೇಧಿಸಲಾಗಿದೆ. ಜೀತದಾಳುಗಳೆಂದರೆ ಗುಲಾಮರಾಗಿ ದುಡಿಸುವುದು, ಇದನ್ನು ದುಡಿಸಬಾರದು. ಸಂವಿಧಾನದ ವಿಧಿ 24ರಲ್ಲಿ ತಿಳಿಸುತ್ತಾರೆ, ಮಕ್ಕಳನ್ನು ಕಾರ್ಖಾನೆಗಳಲ್ಲಿ ದುಡಿಸಬಾರದು. ಅದೇ ರೀತಿ ಸಂವಿಧಾನದ ವಿಧಿ 39 ಸಬ್ ಕ್ಲಾಸ್ 2 ಇಲ್ಲಿ ಹೇಳ್ತಾರೆ, ರಾಜನೀತಿ ತತ್ವದ ಪ್ರಕಾರ ಮಕ್ಕಳನ್ನು ಅವರ ಆರೋಗ್ಯಕ್ಕೆ ಸರಿಯಲ್ಲದ ಕೆಲಸಗಳಲ್ಲಿ ತೊಡಗಿಸುವುದು ಕಾನೂನು ಬಾಹಿರ. ಅದೇ ರೀತಿ ನಮ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ, 60 ವರ್ಷದ ಮೊದಲು 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೊಡಬೇಕು. ಆದರೆ ಭಾರತದಲ್ಲಿ ಈ ಉಚಿತ ವಿದ್ಯಾಭ್ಯಾಸದ ಕಾನೂನು 4 ವರ್ಷದ ಮೊದಲು ಇಂಪ್ಲಿಮೆಂಟ್ ಆಗಿದೆ. ಈ ಕಾನೂನು ಏನು ಹೇಳುತ್ತದೆ ಅಂದರೆ, ಈ 14 ವರ್ಷದ ಒಳಗಿನ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆಯುವುದು ಅವರ ಮೂಲಭೂತ ಹಕ್ಕು. ಈಗ ಉದಾಹರಣೆಗೆ ನಾವು ನೋಡುವ ಯಾವುದೇ ಪ್ರದೇಶದಲ್ಲಿ ಎಷ್ಟೇ ಹಣವಂತರ ಮಕ್ಕಳು ಹೋಗುವ ಶಾಲೆ ಇರಲಿ, ಕಾನ್ವೆಂಟ್ ಶಾಲೆ ಇರಲಿ ಅಥವಾ ಖಾಸಗಿ ಶಾಲೆ ಇರಲಿ, ಆ ಪರಿಸರದಲ್ಲಿ ವಾಸಿಸುವ ಮಕ್ಕಳಿಗೆ ಆ ಶಾಲೆಯಲ್ಲಿ ಪ್ರಾತಿನಿಧ್ಯತೆ ಕೊಡಬೇಕು. ಎಷ್ಟು ಕೊಡಬೇಕು? ಪ್ರತಿ ಶಾಲೆಯಲ್ಲಿ 25% ಸೀಟುಗಳನ್ನು ಈ ಬಡವರ ಮಕ್ಕಳು, ದೀನದಲಿತರ ಮಕ್ಕಳು ಇವರಿಗಾಗಿಯೇ ಮೀಸಲಾಗಿ ಇಟ್ಟಿದ್ದಾರೆ. ಹಾಗಾಗಿ ಅಂಥ ಶಾಲೆ ನಮ್ಮ ಮಕ್ಕಳ ಪರಿಸರದಲ್ಲಿ
ಇದೇ ಆದರೆ ನಮ್ಮ ಮಕ್ಕಳು ಅಂಥ ಶಾಲೆಯಲ್ಲಿ ಸೀಟು ಕೇಳಲು ಹೋಗುವಾಗ ಆ ಶಾಲೆಯವರು ನಿರಾಕರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ 25% ಸೀಟು ಸರ್ಕಾರ ಕೊಡಬೇಕೆಂದು ಹೇಳಿದೆ. ಹಾಗಾಗಿ ಅವರ ಫೀಸ್ ಕೂಡ ಸರ್ಕಾರವೇ ಭರಿಸುತ್ತದೆ. ಇದು ನಮ್ಮ ಕಾನೂನಿನಲ್ಲಿ ಮತ್ತು ನಮ್ಮ ಸಂವಿಧಾನದಲ್ಲಿ ಜಾರಿಗೆ ಬಂದ ಒಂದು ಬಹಳ ಮಹತ್ವದ ವಿಷಯ ಎಂದು ನಾನು ಹೇಳಬಹುದು. ಯಾಕೆಂದರೆ ಎಲ್ಲ ಮಕ್ಕಳು ವಿದ್ಯಾಭ್ಯಾಸವನ್ನು ಹಕ್ಕಿನಿಂದ ಕಲಿಯಲು ಇಂದು ಈ ಸರ್ಕಾರದ ಈ ಕಾನೂನಿನಿಂದ ಸಾಧ್ಯ ಆಗಿದೆ ಎಂದು ನಾನು ಹೇಳ್ತೇನೆ. ಆದರೆ ಸರ್, ನಾವು ನೋಡ್ತೇವೆ ಈಗಿನ ಕಾಲದಲ್ಲಿ ಈವನ್ ಈಗ ಸಹ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದು ವಿಷಯ ಏನೆಂದರೆ, ಈ ಜನರಿಗೆ ಒಂದು ಅವೇರ್ನೆಸ್ ಎಂಬುದು ಬರಲಿಲ್ಲ, ಜಾಗೃತಿ ಮೂಡಬೇಕು. ನಮ್ಮ ಪರಿಸರದಲ್ಲಿ ಇರುವ NGO ಸಂಸ್ಥೆಗಳಾಗಲಿ ಅಥವಾ ಸಮಾಜ ಸೇವಕರೆಂದು ಹೇಳಿಕೊಳ್ಳುವವರಾಗಲಿ, ಇವರು ಈ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಬೇಕು. ಅದೇ ರೀತಿ ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಗಳು ಅಥವಾ ಪಾಲಕರು, ಅವರಿಗೂ ಗೊತ್ತಿರಬೇಕು ನಮ್ಮ ಮಕ್ಕಳು ವಿದ್ಯಾವಂತರಾದರೆ ಮಾತ್ರ ನಾಳೆ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಲು ಸಾಧ್ಯವಿದೆ ಎಂದು ಅವರು ಅರಿವಿರಬೇಕು ಅವರಿಗೆ. ಅಂಥ ಒಂದು ಈ ತಿಳುವಳಿಕೆ ಜನರಿಗೆ ಬಂದರೆ ತಾವು ಹೇಳಿದ ಹಾಗೆ ಒಂದು ಉತ್ತಮ ಪರಿಸರವನ್ನು ಮತ್ತು ಉತ್ತಮ ಸಮಾಜವನ್ನು ನಾವು ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಈಗ 2005ರಲ್ಲಿ ಭಾರತದಲ್ಲಿ ಬಾಲಾಪರಾಧಿ ನ್ಯಾಯ ಕಾನೂನು ರಚಿಸಿದ್ದಾರೆ. ಅದರ ಉದ್ದೇಶ ಏನು? ಈಗ ಬಾಲಾಪರಾಧಿ ಎಂದರೆ ಕಾನೂನಿಗೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳುವ ಮಗು. ಈ ಬಾಲಾಪರಾಧಿ ಕಾನೂನು ರಚಿಸಿದ ಮುಖ್ಯ ಉದ್ದೇಶ ಮಕ್ಕಳು ಹಾಳು ಕೆಲಸಗಳನ್ನು ಮಾಡುವಾಗ ಅವರಿಗೆ ತಿಳುವಳಿಕೆ ಕೊಟ್ಟು ಅವರನ್ನು ಉತ್ತಮ ವ್ಯಕ್ತಿಗಳಾಗಿ ರೂಪಿಸಿ ಸಮಾಜಕ್ಕೆ ಕಳಿಸುವುದು. ಅದೇ ರೀತಿ ಅತಿಹೀನ ಅಪರಾಧಗಳನ್ನು ಎಸಗುವ ಮಕ್ಕಳು ಇದ್ದಲ್ಲಿ ಸಮಾಜಕ್ಕೆ ಒಂದು ಹೆದರಿಕೆ ಹುಟ್ಟಿಸಲು ನ್ಯಾಯಾಂಗಕ್ಕೆ ಒಂದು ವಿವೇಚನಾಧಿಕಾರವು ಅಗತ್ಯವಾಗಿದೆ. ಈ ವಿವೇಚನಾಧಿಕಾರ ಉಪಯೋಗಿಸಲು ಇಂತಹ ಕಾನೂನಿನ ಅವಶ್ಯಕತೆ ಇದೆ. ಈ ಕಾನೂನಿನಲ್ಲಿ ಮಗು ಅಂದರೆ ಅದರ ಅರ್ಥ ಏನಿದೆ? ಈ ಕಾನೂನಿನಲ್ಲಿ ಮಗು ಅಂದರೆ, ಈಗ ಪ್ರಸ್ತುತ ಅಮೆಂಡ್ ಆದ ಕಾನೂನಿನ ಪ್ರಕಾರ 16 ವರ್ಷದ ಒಳಗಿನ ಹುಡುಗ ಅಥವಾ ಹುಡುಗಿ ಲೈಂಗಿಕ ಶೋಷಣೆಗೆ ಒಳಪಟ್ಟ ಮಗುವಾಗಿರಬಹುದು, ಯಾರು ನೋಡಿಕೊಳ್ಳಲು ಗತಿಗೋತ್ರ ಇಲ್ಲಂತ ಮಗುವಾಗಿರ್ಬೋದು, ಹೀನ ಕೃತ್ಯಗಳನ್ನು ಎಸಗಿರುವ ಮಗುವಾಗಿರ್ಬೋದು, ಅಥವಾ ತಂದೆ ತಾಯಿಯವರನ್ನು ಬಿಟ್ಟ ಮಗುವಾಗಿರ್ಬೋದು, ನಿರ್ಗತಿಕ ಮಗುವಾಗಿರ್ಬೋದು. ಸೊ ಇವರೆಲ್ಲ ಈ ಎಲ್ಲ ಮಕ್ಕಳು ಈ ಮಗು ಎಂಬ ಅರ್ಥದಲ್ಲಿ ಬರುತ್ತಾರೆ ಎಂದು ನಾನು ಹೇಳಬಹುದು. ಸರ್, ಮಕ್ಕಳ ಬಗ್ಗೆ ಕಾಳಜಿ ಮಾಡುವವರು ಅವರ ಶೋಷಣೆ ಮತ್ತು ವ್ಯಾಪಾರ ನಡೆಯುತ್ತದೆ ಎಂದು ತಿಳಿದಾಗ ಏನು ಮಾಡಬಹುದು? ಈಗ ಮಕ್ಕಳ ಶೋಷಣೆ ಅಥವಾ ಮಕ್ಕಳಿಗೆ ದೌರ್ಜನ್ಯ ನಡೆಯುತ್ತದೆ ಎಂದು ಗೊತ್ತಾದಾಗ ನಾವು ಹತ್ತಿರದ ಪೊಲೀಸ್ ಸ್ಟೇಷನಿಗೆ ಅಥವಾ 100 ನಂಬರಕ್ಕೆ ಫೋನ್ ಮಾಡಿ ಹೇಳಬಹುದು. ಅಥವಾ ಮಕ್ಕಳಿಗಾಗಿಯೇ ದುಡಿಯುವ NGOಗಳು ಇದ್ದಾರೆ, ಅವರಿಗೂ ತಿಳಿಸಬಹುದು. ಮಕ್ಕಳ ಹಕ್ಕುಗಳಿಗೆ, ನಾಗರಿಕರ ಹಕ್ಕುಗಳಿಗೆ ಕೆಲಸ ಮಾಡುವಂಥ ಸಂಸ್ಥೆಗಳಿವೆ, ಅಥವಾ ವ್ಯಕ್ತಿಗಳಿದ್ದಾರೆ, ಅವರಿಗೂ ತಿಳಿಸಬಹುದು. ಅಥವಾ ಈ ಮಕ್ಕಳ ಹಕ್ಕುಗಳಿಗಾಗಿ ದುಡಿಯುವ ವಕೀಲರಿಗೂ ನಾವು ತಿಳಿಸಬಹುದು. ಮಕ್ಕಳ ಕಲ್ಯಾಣ ಸಮಿತಿ ಇದೆ, ಆ ಕಲ್ಯಾಣ ಸಮಿತಿಗೂ ತಿಳಿಸಬಹುದು. ಹೆಣ್ಣುಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಮಕ್ಕಳ ಇಲಾಖೆ ಇದೆ, ಅಲ್ಲಿಯೂ ತಿಳಿಸಬಹುದು. ಅಥವಾ ಮಕ್ಕಳ ಹೆಲ್ಪ್ಲೈನ್ ಕೂಡ ಈಗ ಪ್ರಾರಂಭ ಮಾಡಿದ್ದಾರೆ, ಈ ಹೆಲ್ಪ್ಲೈನ್ಗೂ ಕೂಡ ನಾವು ಈ ವಿಷಯವನ್ನು ತಿಳಿಸಿದರೆ
ಈ ಬಗ್ಗೆ ಸೂಕ್ತ ಕ್ರಮವನ್ನು ಅವರು ತೆಗೆದುಕೊಳ್ತಾರೆ. ಹೌದು, ಈಗ ಶಾಲೆಗಳಲ್ಲೆಲ್ಲ ಈ ಹೆಲ್ಪ್ ಲೈನ್ಗಳನ್ನು ಮಕ್ಕಳಿಗೆ ಕೊಡ್ತಾ ಹೌದು ಇದ್ದಾರಲ್ವಾ? ಹೌದು ಹೌದು ಹೌದು, ಸರಿ. ಅಲ್ಲಿ ಫೋನ್ ಮಾಡಿದ ಕೂಡಲೇ ಅಲ್ಲಿ ಅವರು ಎಲ್ಲಿ ಯಾವ ಪರಿಸರದಲ್ಲಿ ಯಾವ ಕೃತ್ಯ ನಡೀತದೆ ಎಂದು ತಿಳಿಸಿ ನೋಡಿ ಇಮಿಡಿಯೇಟ್ ಅದಕ್ಕೆ ಬೇಕಾದಂತ ಆಕ್ಷನ್ ಅನ್ನು ತಗೊಳ್ತಾರೆ. ಸರ್, ಮಕ್ಕಳ ಕಲ್ಯಾಣ ಸಮಿತಿ ರಚನೆ ಇದು ಆದ ಮುಖ್ಯ ಉದ್ದೇಶ ಏನು? ಈ ಮಕ್ಕಳ ಕಲ್ಯಾಣ ಸಮಿತಿ ರಚನೆಯಾದ ಮುಖ್ಯ ಉದ್ದೇಶ ಮಕ್ಕಳ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವುದು. ಮಕ್ಕಳಿಗೆ ಬೇಕಾದ ಊಟ, ವಸತಿ, ಜೀವನ ಇವುಗಳನ್ನು ಪೂರೈಸಿ ಅವರು ಆರೋಗ್ಯವಂತರಾಗಿ ಬಾಳಿ ಸಮಾಜಕ್ಕೆ ಒಂದು ಉತ್ತಮ ವ್ಯಕ್ತಿಗಳಾಗಿ ಬರಬೇಕು. ಈಗ ಇರಲಿ ಅವರು ಅಪರಾಧಿಗಳ ಮಕ್ಕಳು ಅಥವಾ ಅಪರಾಧಿಗಳು, ಅವರು ಸಮಾಜಕ್ಕೆ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಂಡು ಹೊರಬರಬೇಕು. ಈ ಹೊರಬರುವಂತಹ ಕೆಲಸ ಮಾಡಲಿಕ್ಕೋಸ್ಕರ ಈ ಸಮಿತಿಯನ್ನು ಮಕ್ಕಳ ಮಂಡಳಿಯನ್ನು ರಚಿಸಿದ್ದಾರೆ. ಇದು ಅದರ ಮುಖ್ಯ ಉದ್ದೇಶ. ಇದು ಹಳ್ಳಿಗಳಲ್ಲಿ ಕೂಡ ಇದು ಆಗ್ತದಾ ಅಥವಾ? ಹಳ್ಳಿಗಳಲ್ಲಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದು ಜಿಲ್ಲೆಯ ಮಟ್ಟಿಗೆ ಒಂದೊಂದು ಇಂತಹ ಮಂಡಳಿಯನ್ನು ರಚಿಸಿದ್ದಾರೆ. ಸರ್, 2004ನಲ್ಲಿ 2004ನಲ್ಲಿ ತಮಿಳುನಾಡಿನ ಕುಂಭಕೋಣಂ ಇಲ್ಲಿ ನಡೆದ ಮಕ್ಕಳ ದುರ್ಘಟನೆ ಮತ್ತು ಈ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶಿಸಿದ ಸೂತ್ರಗಳು ಯಾವುದು? 2004ರಲ್ಲಿ ತಮಿಳುನಾಡಿನ ಕುಂಭಕೋಣ ಇಲ್ಲಿ ಒಂದು ಶಾಲೆಗೆ ಬೆಂಕಿ ಹಿಡಿದು 90 ಮಕ್ಕಳು ಸಜೀವ ದಹನವಾಗಿದ್ದರು. ಇದು ಇಡೀ ದೇಶಾದ್ಯಂತ ಒಂದು ದೊಡ್ಡ ಒಂದು ವಿಷಯವಾಗಿ ಚರ್ಚೆಗೆ ಬಂದಿತ್ತು. ಈ ಚರ್ಚೆಗೆ ಬಂದಾಗ ಹಲವಾರು ಸಂಘ ಸಂಸ್ಥೆಗಳು ಬಹಳ ವಿಷಯಗಳನ್ನು, ಬಹಳ ಮಾಹಿತಿಗಳನ್ನು, ಸೂತ್ರಗಳನ್ನು ಸರ್ಕಾರಕ್ಕೆ ನೀಡಿವೆ. ಆದರೆ ಈ ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಅದನ್ನು ಕಾರ್ಯಗತಗೊಳಿಸಬೇಕಾದರೆ ನ್ಯಾಯಾಲಯವೇ ಯಾವಾಗಲೂ ಪ್ರಾಮುಖ್ಯ ಪಾತ್ರ ವಹಿಸಬೇಕಾಗ್ತದೆ. ಅದಕ್ಕಾಗಿ ಈ ವಿಷಯದಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಇಂಥ ದುರ್ಘಟನೆಗಳು ಇನ್ನು ಮುಂದೆ ನಡೆಯಬಾರದಾದರೆ ಪ್ರತಿ ಶಾಲೆಯಲ್ಲಿ ಬೆಂಕಿ ನಂದಿಸುವ ಉಪಕರಣವನ್ನು ಅಳವಡಿಸಬೇಕು. ಕಾರ್ಬನ್ ಡೈಆಕ್ಸೈಡ್ ಮತ್ತು ಫಸ್ಟ್ ಏಡ್ ಕಿಟ್ ಎಲ್ಲ ಶಾಲೆಗಳಲ್ಲಿ ಇರಬೇಕು. 10ರಿಂದ 12 ಕ್ಲಾಸಿನ ಒಳಗಿನ ಮಕ್ಕಳಿಗೆ ಈ ಮಾಕ್ ಡ್ರಿಲ್, ಬೆಂಕಿ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಕೂಡ ಈ ಬೆಂಕಿ ನಂದಿಸುವ ಮಾಕ್ ಡ್ರಿಲ್ಲನ್ನು ಕಲಿಸಬೇಕು. ಶಾಲೆಯ ವಠಾರದಲ್ಲಿ ಅಥವಾ ವಠಾರದ ಹೊರಗೆ ಇರಲಿ ಹೈ ಟೆನ್ಷನ್ ವೈರ್ಗಳು ಇದ್ದಲ್ಲಿ ಅದನ್ನು ಕೂಡಲೇ ಸ್ಥಳಾಂತರಿಸಬೇಕು. ಅದೇ ರೀತಿ ನರ್ಸರಿ ಮತ್ತು ಈ ಪ್ರೈಮರಿ ಶಾಲೆಗಳನ್ನು ಒಂದೇ ಮಹಡಿಯಲ್ಲಿ ಇರಿಸುವಂಥ ಪ್ರಯತ್ನ ಮಾಡಬೇಕು. ಸರ್, ನಾವು ನೋಡಿದ್ದೇವೆ ಈಗ ಬರೀ ಮಕ್ಕಳಿಗೆ ಅಲ್ಲ, ಇವನ್ ದೊಡ್ಡವರಿಗೆ ಕೂಡ ಈ ಮಾಕ್ ನೀವು ಹೇಳಿದ್ರಿ, ಅದನ್ನು ಒಂದು ನಾಟಕದ ಹಾಗೆ ಮಾಡಿಕೊಂಡು ಅವರು ಫೈರ್ ಸರ್ವಿಸ್ನವರು ಹೇಗೆ ಯಾವ ರೀತಿ ಆ ಟೈಮ್ನಲ್ಲಿ ನಾವು ಸೇಫ್ಟಿ ಪ್ರಿಕಾಷನ್ಸ್ ಯೂಸ್ ಮಾಡಬೇಕಂತ ನಾವು ಮಾಡಿದ್ದಾರೆ, ಕಲಿಸ್ತಾ ಇದ್ದಾರೆ. ಮೇ ಬಿ ಇದು ಈ ದುರ್ಘಟನೆ ನಂತರ ಇದಾಗಿ ಇರಬಹುದು ಅಂತ ನಾನು ನಂಬ್ತೀನಿ. ಇನ್ನೊಂದು ನನಗೆ ಅಲ್ಲಿ ಪಾಯಿಂಟ್ ಮರೆತು ಹೋಯಿತು, ಏನಂದ್ರೆ ಶಾಲೆಯ ಮಹಡಿಗಳು ಶಾಲೆಯ ಕಟ್ಟಡಗಳು ಮೂರು ಮಹಡಿಗಳಿಗಿಂತ ಜಾಸ್ತಿ ಇರಬಾರದು. ಈ ಡೈರೆಕ್ಷನ್ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇದೆಲ್ಲ ಈ ಸೇಫ್ಟಿ ಪ್ರಿಕಾಷನ್ಸ್ ಒಳಗೆ ಬರ್ತದಲ್ಲ. ಓಕೆ ಸರ್, ಬಾಲಕರ ನ್ಯಾಯಮಂಡಳಿ ರಾಜ್ಯ ಸರ್ಕಾರ ರಚಿಸ್ತದೆ, ಈ ಬಗ್ಗೆ ವಿವರ ನೀಡ್ತೀರಾ? ಈ ಬಾಲಕರ ನ್ಯಾಯಮಂಡಳಿ ರಾಜ್ಯ ಸರ್ಕಾರಗಳು ರಚಿಸುತ್ತವೆ. ಇದು ಹೇಗೆ ಅಂದರೆ 7 ವರ್ಷ ಮಕ್ಕಳ ಮನಃಶಾಸ್ತ್ರದ ಬಗ್ಗೆ ಅನುಭವ ಇರುವ ಒಂದು ಪ್ರಥಮ ದರ್ಜೆ ದಂಡಾಧಿಕಾರಿಯನ್ನು ಅಧ್ಯಕ್ಷರಾಗಿ ಮಾಡುತ್ತಾರೆ. ಅದೇ ರೀತಿ ಮಕ್ಕಳ ಬಗ್ಗೆ ಸಾರ್ವಜನಿಕವಾಗಿ ಕೆಲಸ ಮಾಡುತ್ತಿರುವಂಥ 7 ವರ್ಷಗಳಿಂದ ಅನುಭವ ಇರುವ 2 ಸದಸ್ಯರನ್ನು ಈ ಮಂಡಳಿಗೆ ನೇಮಿಸ್ತಾರೆ. ಈ ಮಂಡಳಿಯ ಒಬ್ಬರು ಸದಸ್ಯರು ಸ್ತ್ರೀ ಸದಸ್ಯರಾಗಿರಬೇಕು. ಈ ಮಂಡಳಿ ರಚಿಸುವ ಮುಖ್ಯ ಉದ್ದೇಶ ನಾನು ಈಗಾಗಲೇ ಹೇಳಿದ ಹಾಗೆ ಮಕ್ಕಳ ಮೂಲಭೂತ ಅವಶ್ಯಕತೆಗಳಾದ ಬಟ್ಟೆ, ವಸತಿ ಮತ್ತು ಅವರು
ಆರೋಗ್ಯವಂತರಾಗಿ ಬಾಳಿ ಸಮಾಜಕ್ಕೆ ಒಂದು ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಲು ಅವರಿಗೆ ಪ್ರೇರೇಪಿಸುವುದು ಈ ಮಂಡಳಿಯ ಉದ್ದೇಶ. ಅಷ್ಟು ಹೇಳ್ಬೋದು ನಾನು. ಸರ್, ಬಾಲಾಪರಾಧಿಯನ್ನು ಬಂಧಿಸಿದ ಮೇಲೆ ಅನುಸರಿಸುವ ಬೇಕಾದಂಥ ನಿಯಮಗಳು ಯಾವುದು? ಈಗ ಬಾಲಾಪರಾಧಿಯನ್ನು ಬಂಧಿಸಿದ ಕೂಡಲೇ ಮಂಡಳಿಯ ಸಲಹೆ ಮೇರೆಗೆ ಈ ಕೆಲಸಕ್ಕಾಗಿಯೇ ನಿಯುಕ್ತಿಗೊಂಡಿರುವ ಪೊಲೀಸರ ವಶಕ್ಕೆ ಕೊಡಬೇಕು. ಅದೇ ರೀತಿ ಅವರಿಗೆ ಹೊಡೆಯುವುದು ನಿಷಿದ್ಧ, ಅವರಿಗೆ ಕೈಕೋಳ ತೊಡಿಸಬಾರದು, ತಪ್ಪು ಒಪ್ಪಿಕೊಳ್ಳಬೇಕೆಂದು ಬಲವಂತಪಡಿಸಬಾರದು. ಅದೇ ರೀತಿ ಅವರಿಗೆ ಅವರ ದೂರನ್ನು ಬರೆದು ಅವರ ಪಾಲಕರಿಗೆ ಒಂದು ಅದರ ಕಾಪಿ ಕೂಡ ಕೊಡಬೇಕು. ಬಾಲಕರ ನ್ಯಾಯಮಂಡಳಿ ವಿಚಾರಣೆ ಪ್ರಕ್ರಿಯೆ ಮತ್ತು ಸೂಚಿಸುವ ಪರಿಹಾರ ಏನು ಇದಕ್ಕೆ? ಬಾಲಕರ ನ್ಯಾಯಮಂಡಳಿ ವಿಚಾರಣೆ ನಡೆಸುವಾಗ ಆ ಬಾಲಾಪರಾಧಿಗೆ ವಿಧಿಸುವ ಶಿಕ್ಷೆಗಳು ಹಲವು ವಿಧಗಳಲ್ಲಿ ಇರ್ತವೆ. ಸಾಮೂಹಿಕ ಸೇವೆ ಮಾಡಲು ಅವರನ್ನು ಕಳಿಸಬಹುದು, ಅಥವಾ ಗುಂಪು ಚಟುವಟಿಕೆಗಳಲ್ಲಿ ಭಾಗವಹಿಸಲು ಆ ಬಾಲಾಪರಾಧಿಯನ್ನು ಕಳಿಸಬಹುದು. 14 ವರ್ಷ ವಯಸ್ಸಾದಲ್ಲಿ ಅವರಿಗೆ ದಂಡ ವಿಧಿಸಬಹುದು. 3 ವರ್ಷದವರೆಗೆ ಶಿಕ್ಷೆಯಾದವರಿಗೆ ಅವರ ಪಾಲಕರ ವಶಕ್ಕೆ ಕೊಡಬಹುದು, ಅಥವಾ ವಿಶೇಷ ಗೃಹಕ್ಕೆ ಕೊಡಬಹುದು, ಅಥವಾ ಪರಿವೀಕ್ಷಣಾಧಿಕಾರಿಯ ಅವರ ವಶಕ್ಕೆ ಕೊಡಬಹುದು. ಈ ಪರಿವೀಕ್ಷಣಾಧಿಕಾರಿಯಿಂದ ಅವರು ಕಾಲಕಾಲಕ್ಕೆ ಮಾಹಿತಿಯನ್ನು ನೀಡುವಂತೆ ಆದೇಶಿಸಬಹುದು. ಅದೇ ರೀತಿ ಈ ಬಾಲಕರ ಗೃಹದಿಂದ ತಪ್ಪಿಸಿಕೊಂಡು ಹೋಗುವ ಬಾಲಕರನ್ನು ವಾರಂಟ್ ಇಲ್ಲದೆ ಅರೆಸ್ಟ್ ಮಾಡಬಹುದು. ಮತ್ತು ಅದೇ ರೀತಿ ಈ ಮಂಡಳಿಯ ಅನುಮತಿ ಇಲ್ಲದೆ ಈ ವಿಷಯವನ್ನು ಪತ್ರಿಕೆಗಳಿಗಾಗಲಿ ಮಾಧ್ಯಮಗಳಿಗಾಗಲಿ ಕಳಿಸುವುದನ್ನು ನಿಷೇಧಿಸಲಾಗಿದೆ. ಮಕ್ಕಳಿಗೆ ಬೇಡುವಂತೆ ಅಥವಾ ಭಿಕ್ಷೆ ಬೇಡುವಂತೆ ಪ್ರಚೋದಿಸುವವರಿಗೆ 3 ವರ್ಷ ಜೈಲು ಶಿಕ್ಷೆಯನ್ನು ಕೂಡ ಈ ಕಾನೂನಿನಲ್ಲಿ ಕೊಡಲಾಗಿದೆ. ಹಾಗೆ ಈ ಮಂಡಳಿಯು ಮಕ್ಕಳ ಒಳಿತಿಗಾಗಿ ಮತ್ತು ಮಕ್ಕಳ ಒಳ್ಳೆಯ ಬೆಳವಣಿಗೆಗಾಗಿ ಕೆಲಸ ಮಾಡಬೇಕು. ಸರ್, ಈಗ ನಡೀತಾ ಇದೆ ಅಂದರೆ ಲೈಂಗಿಕ ದೌರ್ಜನ್ಯ ಬಗ್ಗೆ ಇಂಥ ಒಂದು ಇದರಲ್ಲಿ ಒಳಗಾದ ಮಕ್ಕಳನ್ನು ಅಧಿಕಾರಿಗಳು ಯಾವ ರೀತಿಯಲ್ಲಿ ಅವರನ್ನು ನೋಡಬೇಕು ಅಥವಾ ಅವರೊಟ್ಟಿಗೆ ನಡೆದುಕೊಳ್ಬೇಕು? ಈಗ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳ ವಿಚಾರಣೆಯನ್ನು ಅವರ ಹೆತ್ತವರ ಸಮ್ಮುಖದಲ್ಲಿಯೇ ಈ ಮಹಿಳಾ ಅಧಿಕಾರಿಗಳೇ ನಡೆಸಿಕೊಡಬೇಕು. ಅದೇ ರೀತಿ ಈ ಮಕ್ಕಳ ತಪಾಸಣೆಯನ್ನು ಮಹಿಳಾ ವೈದ್ಯರೇ ಮಾಡಬೇಕು. ಈ ಬಗ್ಗೆ ವರದಿಯನ್ನು ಬಹಿರಂಗಗೊಳಿಸಬಾರದು. ಮಕ್ಕಳ ದೂರಿನ ಪ್ರತಿಯನ್ನು ಅವರ ಪಾಲಕರಿಗೆ ನೀಡಬೇಕು. ಮತ್ತು ಈ ಪ್ರಥಮ ವರ್ತಮಾನ ವರದಿ ದಾಖಲಾದ 3 ತಿಂಗಳೊಳಗೆ ಇದರ ತನಿಖೆಯನ್ನು ಮುಗಿಸುವಂತೆ ಆಗಬೇಕು. ಇದು ಕಾನೂನು. ಇವಾಗ ಏನಾಗ್ತದೆ ಅಂದರೆ ಈ ಸೋಷಿಯಲ್ ಮೀಡಿಯಾಗಳು ತುಂಬ ನಡೀತಾ ಇದೆ. ಸೊ ಇದೆಲ್ಲ ಆ ಸೋಷಿಯಲ್ ಮೀಡಿಯಾದಿಂದ ತುಂಬ ಸ್ಪ್ರೆಡ್ ಆಗ್ತಾ ಉಂಟು ಇಂಥ ವಿಷಯಗಳು ಅಂತ ನಾವು ನೋಡ್ತೇವೆ. ಅದು ಆ ಮಕ್ಕಳ ಇಮೋಷ್ನಲ್ ಡೆವಲಪ್ಮೆಂಟಿಗೆ ತುಂಬ ಎಫೆಕ್ಟ್ ಆಗ್ತದೆ ಅಂತ ನಾನು ಅನ್ನಿಸ್ತೇನೆ. ಸೊ ನೀವೀಗ ಇದಕ್ಕಿಂತ ಮೊದಲು ಹೇಳಿದ ಪ್ರಶ್ನೆಗೆ ನೀವು ಹೇಳಿದ್ರಿ, ಇದು ಆದಷ್ಟು ಮೀಡಿಯಾಕ್ಕೆ ಅಂದರೆ ತುಂಬ ಇದು ಲೀಕ್ ಆಗಬಾರ್ದು ಇಂಥ ವಿಷಯ, ಮಗುವಿಗೆ ಅದು ಪ್ರಾಬ್ಲಮ್. ಆದರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ಹೋಗ್ತಾ ಉಂಟಲ್ಲ ಸರ್, ಇದಕ್ಕೆ ಎಂತ ನಾವು ಹೇಳ್ಬೋದು? ಸೋಷಿಯಲ್ ಮೀಡಿಯಾಗಳಲ್ಲಿ ಇಂಥದೇ ಮಗು, ಆ ಮಗುವಿನ ಹೆಸರು ಪರಿಚಯ ಎಲ್ಲಿಯೂ ಹೇಳುತ್ತಾ ಇಲ್ಲ. ಅದನ್ನು ಹೇಳುವುದು ನಿಷಿದ್ಧ. ಇಂಥ ಸ್ಥಳದಲ್ಲಿ ಇಂಥ ಘಟನೆ ಹೀಗೆ ನಡೆದಿದೆ ಅಂತ ಹೇಳ್ತಾರೆ. ಈ ಫೇಸ್ಬುಕ್ ಅಂತದ್ರಲ್ಲಿ ಎಲ್ಲ ಕೆಲವರು ಹಾಕ್ತಾರೆ, ಅಂದರೆ ದೇ ಜಸ್ಟ್ put some pictures and ಅಂತ ಪಿಕ್ಚರ್ಸ್ ಹಾಕುವವರಿಗೆ ಈಗ ಸೈಬರ್ ಕಾನೂನು ಬಂದಿದೆ. ಆ ಸೈಬರ್ ಕಾನೂನಿನ ಪ್ರಕಾರ ಅದರಲ್ಲಿ ಅದು ಅಪರಾಧ. ಪೊಲೀಸರು ಸೂಕ್ತ ಕ್ರಮ ಅವರ ಮೇಲೆ ತೆಗೆದುಕೊಳ್ಳಬಹುದು. ನಮ್ಮ ಮೀಡಿಯಾ ಕೂಡ ಯಾವ ವಿಷಯವನ್ನು ತೋರಿಸಬೇಕು,
ಯಾವ ಸಮಯದಲ್ಲಿ ಯಾವ ವಿಷಯವನ್ನು ತೋರಿಸಬೇಕು ಇದನ್ನೊಂದು ಗಣನೆಗೆ ತೆಗೆದುಕೊಂಡಲ್ಲಿ ಇಂತಹ ಒಂದು ದುರ್ಘಟನೆಗಳು ಮತ್ತು ನಮ್ಮ ಮಕ್ಕಳು ಹಾಳು ವಿಷಯಗಳಿಗೆ ಬಲಿಯಾಗುವುದನ್ನು ನಾವು ತಪ್ಪಿಸಲಿಕ್ಕೆ ಸಾಧ್ಯ ಉಂಟು. ಹೌದು ಹೌದು ಸರ್. ಈಗ ಮಕ್ಕಳ ರಕ್ಷಣಾ ಆಯೋಗದ ಬಗ್ಗೆ ನಮಗೆ ಸ್ವಲ್ಪ ತಿಳಿಸಿ. ಮಕ್ಕಳ ರಕ್ಷಣಾ ಆಯೋಗ ಪ್ರತಿ ರಾಜ್ಯ ಸರ್ಕಾರಗಳು ರಚಿಸುತ್ತವೆ. ಈ ರಕ್ಷಣಾ ಆಯೋಗದ ಮುಖ್ಯ ಕೆಲಸ ಸಾಂವಿಧಾನಿಕ ಹಕ್ಕುಗಳು ಮತ್ತು ಕಾನೂನು ಉಲ್ಲಂಘನೆ ಆಗದಂತೆ ಕ್ರಮಗಳನ್ನು ತೆಗೆದುಕೊಳ್ಳುವುದು. ಎಲ್ಲೆಲ್ಲಿ ಮಕ್ಕಳ ಕಾನೂನು ಉಲ್ಲಂಘನೆ ಆಗ್ತದೆ ಸಾರ್ವಜನಿಕವಾಗಿ ಅದನ್ನು ತಡೆಗಟ್ಟಲು ಕ್ರಮ ತೆಗೆದುಕೊಳ್ಳುವುದು. ಮಕ್ಕಳ ವಿಷಯದಲ್ಲಿ ಕಾನೂನಿಗೆ ಏನಾದರೂ ತಿದ್ದುಪಡಿ ಬೇಕಾದಲ್ಲಿ ಅದನ್ನು ಸರ್ಕಾರಕ್ಕೆ ತಿಳಿಸುವುದು ಮತ್ತು ಮಕ್ಕಳು ವಾಸಿಸುವ ಪರಿಸರದಲ್ಲಿ ಈ ಏಡ್ಸ್ ಇತರ ದೌರ್ಜನ್ಯಗಳಿಗೆ ಬಲಿಯಾದ ಮಕ್ಕಳು ಮತ್ತು ಪೀಡನೆಯಿಂದ ನರಳುವವರು, ವಾಸಸ್ಥಳ ಇಲ್ಲದವರು, ಗತಿಗೋತ್ರ ಇಲ್ಲದವರು, ಇಂಥ ಮಕ್ಕಳು ಇದ್ದಲ್ಲಿ ಅವರ ರಕ್ಷಣೆಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲು ಈ ಆಯೋಗ ಡೈರೆಕ್ಟ್ ಮಾಡಬೇಕು. ಅದೇ ರೀತಿ ನಿರ್ಗತಿಕರ ಮಕ್ಕಳು ಮತ್ತು ಈ ಲೈಂಗಿಕ ಶೋಷಣೆಯಿಂದ ಪೀಡಿತರಾದ ಮಕ್ಕಳು ಹಾಗೂ ಭಿಕ್ಷೆ ಬೇಡುವಂತಹ ಮಕ್ಕಳು, ಪೇರೆಂಟ್ಸ್ ತಂದೆ ತಾಯಿ ಇಲ್ಲದ ಮಕ್ಕಳು, ಇವರ ರಕ್ಷಣೆಗೆ ಕೂಡ ಈ ಆಯೋಗ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಈ ಮಕ್ಕಳ ರಕ್ಷಣೆ ಬಗ್ಗೆ ಏನೇನು ಸವಲತ್ತುಗಳಿವೆ, ಏನೇನು ಕ್ರಮಗಳು ಇವೆ, ಈ ಕ್ರಮಗಳ ಬಗ್ಗೆ ಮಾಧ್ಯಮಗಳಲ್ಲಿ ಈ ಆಯೋಗವು ಪ್ರಚಾರಪಡಿಸಬೇಕು. ಎಲ್ಲ ಹಳ್ಳಿಗಳಲ್ಲಿರಲಿ ಅಥವಾ ಪಟ್ಟಣಗಳಲ್ಲಿರಲಿ ಬೇಕಾದ ಕಡೆ ಬೋರ್ಡ್ಗಳನ್ನು ಹಾಕೋದು, ಸೆಮಿನಾರ್ಗಳನ್ನು ನಡೆಸುವುದು, ಮಾಧ್ಯಮಗಳಲ್ಲಿ ಪ್ರಕಟಣೆ ನಡೆಸುವುದು. ಈ ಮೂಲಕ ಜನರಿಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ಸರ್ಕಾರವು ತೆಗೆದುಕೊಳ್ಳುವ ಕ್ರಮಗಳನ್ನು ತಿಳಿಸಬೇಕು. ಇಂತಹದ ಕೆಲಸಗಳೆಲ್ಲ ಸರಿಯಾಗಿ ನಡೆದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ನಮ್ಮ ಸಂವಿಧಾನದಲ್ಲಿ ತಿಳಿಸಿದ ಪ್ರಕಾರ ಮತ್ತು ಕಾನೂನಲ್ಲಿ ತಿಳಿಸಿದ ಪ್ರಕಾರ ಒಳ್ಳೆ ರೀತಿಯಿಂದ ನಡೆಯಲು ಸಾಧ್ಯವಾಗುತ್ತದೆ. ಸರ್, ಭಾರತದ ಸಂವಿಧಾನದಲ್ಲಿ ಜೀವ ಮತ್ತು ವ್ಯಕ್ತಿಗತ ಸ್ವಾತಂತ್ರ್ಯದ ಸಂರಕ್ಷಣೆ ಏನು ಮತ್ತು ಇದರ ವಿವರಗಳು ನಮಗೆ ಸ್ವಲ್ಪ ತಿಳಿಸಿ. ಭಾರತದ ಸಂವಿಧಾನದ ವಿಧಿ 21ರಲ್ಲಿ ವ್ಯಕ್ತಿಗತ ಸ್ವಾತಂತ್ರ್ಯದ ಬಗ್ಗೆ ತಿಳಿಸಿದ್ದಾರೆ. ಯಾವುದೇ ಕಾನೂನಿಗೆ ಹೊರತುಪಡಿಸಿ ಯಾವುದೇ ವ್ಯಕ್ತಿಯ ಜೀವವನ್ನು ಮತ್ತು ಅವನ ವ್ಯಕ್ತಿಗತ ಸ್ವಾತಂತ್ರ್ಯವನ್ನು ಹರಣ ಮಾಡತಕ್ಕದ್ದಲ್ಲ. ಇಷ್ಟು ವಿಷಯ ಸಂವಿಧಾನದಲ್ಲಿ ಇದೆ ಅಲ್ಲದೆ ಇದು ಬಿಟ್ಟು ಜಾಸ್ತಿ ವಿವರಣೆ ಜೀವ ಮತ್ತು ವ್ಯಕ್ತಿಗತ ಸ್ವಾತಂತ್ರ್ಯದ ಬಗ್ಗೆ ಇಲ್ಲ. ಈ ಬಗ್ಗೆ ಭಾರತದ ಹಲವಾರು ನ್ಯಾಯಾಲಯಗಳು ಮತ್ತು ಸುಪ್ರೀಂ ಕೋರ್ಟಿನ ನ್ಯಾಯಾಲಯ ಕೂಡ ತೀರ್ಪುಗಳನ್ನು ನೀಡಿವೆ. ಇದಕ್ಕಿಂತ ಜಾಸ್ತಿ ವಿವರಣೆ ಇಲ್ಲ ಹೇಳ್ಬೋದು ನಾನು. ಓಕೆ, ಈಗ ಆರೋಗ್ಯದಿಂದ ಬದುಕುವ ಹಕ್ಕಿನ ಅವಿಭಾಜ್ಯ ಅಂಗ, ಈ ಬಗ್ಗೆ ವಿವರಣೆಯನ್ನು ನಮಗೆ ತಿಳಿಸಿ. ಆರೋಗ್ಯದಿಂದ ಬದುಕುವ ಹಕ್ಕು ಇದನ್ನು ಮೊದಲು ಹೇಳಿದ್ದು ನಮ್ಮ ಮದ್ರಾಸ್ ಹೈಕೋರ್ಟ್. ನಾವು ಹೇಗೆ ಉಸಿರನ್ನು ಸೇವಿಸ್ತೇವೆಯೋ ಅದೇ ರೀತಿ ಪ್ರತಿಯೊಬ್ಬರಿಗೂ, ಪ್ರತಿ ನಾಗರಿಕರಿಗೂ ಬಟ್ಟೆ ಬರೆ, ವಸತಿ ಮತ್ತು ಇತರ ಸೌಕರ್ಯಗಳೊಂದಿಗೆ ಆರೋಗ್ಯವಂತರಾಗಿ ಬಾಳುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಈ ವ್ಯಕ್ತಿ ಸ್ವಾತಂತ್ರ್ಯದ ಜೊತೆಗೆ ಆರೋಗ್ಯದಿಂದ ಬದುಕುವ ಹಕ್ಕು ಇದು ಪ್ರತಿಯೊಬ್ಬರಿಗೂ ಲಭ್ಯವಿರಬೇಕು. ಇದಕ್ಕೆ ನಾನು ಒಂದು ಉದಾಹರಣೆ ಕೊಡುವುದಾದರೆ, ನಮ್ಮ ಈ ಹೈದರಾಬಾದಿನಲ್ಲಿ ಒಂದು ಘಟನೆ ನಡೆದಿತ್ತು. ಅಲ್ಲಿ ಶಾಂತ ಎಂಬ ಒಂದು ಮಹಿಳೆ, ಈ ಮಹಿಳೆಗೆ ಮೊದಲು 2 ಸಿಸೇರಿಯನ್ ಆಪರೇಷನ್ ಆಗಿತ್ತು. 3ನೇ ಸಿಸೇರಿಯನ್ ಆಪರೇಷನ್ ಮಾಡಬೇಕೆಂದು ಡಾಕ್ಟರ್ ಅವಳಿಗೆ ಸೂಚಿಸಿದ್ದರು. ಆ ಪ್ರಕಾರ ಅವಳು 3ನೇ ಸಿಸೇರಿಯನ್ ಆಪರೇಷನ್ ಮಾಡಿಸ್ತಾಳೆ.
ಈ ಆಪರೇಷನ್ ಆಗಿ ಸ್ವಲ್ಪ 3-4 ತಿಂಗಳ ಮತ್ತೆ ಅವಳಿಗೆ ಹೊಟ್ಟೆಯಲ್ಲಿ ತುಂಬ ನೋವು ಪ್ರಾರಂಭ ಆಗ್ತದೆ. ಅವಳಿಗೆ ಆಪರೇಷನ್ ಮಾಡಿದ ಡಾಕ್ಟರ್ ಹತ್ರ ಅವಳು ಹೋಗುವಾಗ ಡಾಕ್ಟರ್ ಹೇಳ್ತಾರೆ, ನಿನಗೇನು ತೊಂದರೆ ಇಲ್ಲ, ನೀನು ಸರಿಯಾಗಿದ್ದಿ. ಪುನಃ ಹೋಗುವಾಗ ಅವಳಿಗೆ ಹೆದರಿಸಿ ಓಡಿಸ್ತಾರೆ. ಕೆಲಸ ಮಾಡುವ ಹೆಂಗಸು, ಮನೆ ಕೆಲಸ ಮಾಡುವ ಹೆಂಗಸು, ನಡೀಲಿಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಬಿದ್ದಿರ್ತಾಳೆ, ಆರೋಗ್ಯ ಸರಿ ಇಲ್ಲ, ಜೀವನ ನಡೆಸಬೇಕು, ಏನು ಮಾಡೋದು? ಇಂಥ ಸಂದರ್ಭದಲ್ಲಿ ಅವಳ ಮನೆ ಕೆಲಸದ ಎಲ್ಲಿ ಕೆಲಸಕ್ಕಿದ್ದಾರೆ ಅದರ ದನಿ ಅವರು ಅವಳನ್ನು ಒಂದು ಖಾಸಗಿ ನರ್ಸಿಂಗ್ ಹೋಮಿಗೆ ಅಡ್ಮಿಟ್ ಮಾಡ್ತಾರೆ. ಈ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಸ್ಕ್ಯಾನ್ ಮಾಡುವಾಗ ಹೇಳ್ತಾರೆ, ಸಿಸೇರಿಯನ್ ಮಾಡುವಾಗ ಸಿಸೇರಿಯನ್ 2-3 ಉಪಕರಣಗಳನ್ನು ಹೊಟ್ಟೆಯಲ್ಲಿ ಬಿಟ್ಟಿದ್ದಾರೆ, ಅದರಿಂದಾಗಿ ಈ ನೋವು ಬರ್ತಾ ಇದೆ. ಆ ಖಾಸಗಿ ನರ್ಸಿಂಗ್ ಹೋಮ್ನವರು ಅದನ್ನು ತೆಗೀತಾರೆ. ಆಗ ಈ ಆಪರೇಷನ್ ಆದ ಮೇಲೆ ಆ ಹಾಸ್ಪಿಟಲಿಗೆ ಬಿಲ್ ಕೊಡಬೇಕು. ಈ ಹೆಂಗಸತ್ರ ಕೊಡಲಿಕ್ಕೆ ಹಣ ಇಲ್ಲ. ಅದಕ್ಕಾಗಿ ಅವಳು ಮದ್ರಾಸ್ ಹೈಕೋರ್ಟಿಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾಳೆ. ಮದ್ರಾಸ್ ಹೈಕೋರ್ಟು ಈ ರಿಟ್ ಅರ್ಜಿಯ ವಿಚಾರಣೆಯನ್ನು ನಡೆಸುತ್ತಾ ಮೊದಲು ಹೇಳ್ತದೆ, ಆ ಶಾಂತ ಹೆಂಗಸಿಗೆ ನಿಜಾಮ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು, ಕೂಡಲೇ ಅಡ್ಮಿಟ್ ಮಾಡಬೇಕು. ಮತ್ತು ಈ ಹೈಕೋರ್ಟು ನೀಡುವ ನಿರ್ದೇಶನದಲ್ಲಿ ಹೇಳ್ತದೇನೆಂದರೆ, ಈ ರೋಗಿಗಳನ್ನು ಡಾಕ್ಟರ್ ವೃತ್ತಿಯ ಶಪಥ ತೆಗೆದುಕೊಂಡವರು ಅವರನ್ನು ಒಳ್ಳೆ ರೀತಿಯಲ್ಲಿ ನೋಡಬೇಕು. ನಿರ್ಲಕ್ಷ್ಯತನದಿಂದ ನೋಡುವುದು ಒಂದು ಶಿಕ್ಷಾರ್ಹ ಅಪರಾಧವಾಗಿದೆ. ಈ ಕೇಸಿನಲ್ಲಿ ಶಾಂತಳ ಆರೋಗ್ಯದಿಂದ ಬದುಕುವ ಹಕ್ಕನ್ನು ಈ ಡಾಕ್ಟರ್ ಅಪಹರಿಸಿದ್ದಾರೆ. ಹಾಗಾಗಿ ಈ ಡಾಕ್ಟರ್ ಮದ್ರಾಸ್ ಸರಕಾರಿ ನೌಕರರಾದ ಕಾರಣ ಸರಕಾರವು ಕೂಡಲೇ 3 ಲಕ್ಷ ರೂಪಾಯಿಯನ್ನು ಆ ಹೆಂಗಸಿಗೆ ಪರಿಹಾರವಾಗಿ ಕೊಡಬೇಕು, ಆಸ್ಪತ್ರೆಗೆ ಖರ್ಚು ಕೊಡಬೇಕು. ಅದೇ ರೀತಿ ಈ ಹೆಂಗಸಿಗೆ ಹೇಳ್ತದೆ, ನೀನು ಬೇಕಾದರೆ ಆ ಡಾಕ್ಟರ್ ಮೇಲೆ ಸಿವಿಲ್ ಅಥವಾ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬಹುದು. ಹಾಗಾಗಿ ಈ ಮದ್ರಾಸ್ ಹೈಕೋರ್ಟ್ನ ಜಡ್ಜ್ಮೆಂಟಿಂದಾಗಿ ಬದುಕುವ ಹಕ್ಕಿನ ಜೊತೆಗೆ ಆರೋಗ್ಯದಿಂದ ಬದುಕುವ ಹಕ್ಕು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಒಂದು ಎಂದು ನಾನೀಗ ಇವತ್ತು ಹೇಳ್ಬೋದು. ಸರ್, ಇದೊಂದು ಇಂಥದ್ದೊಂದು ದುರ್ಘಟನೆ ನಾವು ನೋಡ್ತೇವೆ, ಹಲವು ಸಾರಿ ಆಗ್ತದೆ. ಆದರೂ ಎಲ್ಲರೂ ಇದರ ಬಗ್ಗೆ ಈಗ ಆ್ಯಸ್ ಯು ಸೆಡ್, ಈ ಹೆಂಗಸು ಅಟ್ಲೀಸ್ಟ್ ಅವರೊಂದು ಧೈರ್ಯ ಮಾಡಿ ಅದನ್ನು ಕೋರ್ಟಿಗೆ ಅವ್ರು ಕಂಪ್ಲೇಂಟ್ ಮಾಡಿದರು. ಅವರು ಹೆಚ್ಚಿನವರು ಅದನ್ನು ಸುಮ್ಮನೆ ಕೂತ್ಕೊಳ್ತಾರೆ, ಈ ವಿಷಯದಲ್ಲಿ ಮುಂದೆ ಹೋಗುವುದಿಲ್ಲ. ಹೌದು. ಸೊ ಅದನ್ನು ನಾವು ಜನರಿಗೆ ತಿಳುವಳಿಕೆ ಕೊಡಬೇಕು. ನಾವು ನಮ್ಮ ಹಕ್ಕುಗಳಿಗೆ ನಾವು ಸ್ಪಂದಿಸಬೇಕು. ಈಗ ಆಸ್ಪತ್ರೆಗಳು ಇರುವುದು ಯಾಕೆ? ಜನರ ಸೇವೆ ಮಾಡಲಿಕ್ಕೆ. ಈಗ ನಮ್ಮ ಕರ್ನಾಟಕ ಸರ್ಕಾರ ಹೇಳಿದೆ, ಯಾವುದೇ ಆಕ್ಸಿಡೆಂಟ್ ಆಗಲಿ ಮಕ್ಕಳನ್ನು ಅಥವಾ ದೊಡ್ಡವರನ್ನು ಆಸ್ಪತ್ರೆಯಿಂದ ಚಿಕಿತ್ಸೆ ಕೊಡದೆ ಹಿಂದೆ ಕಳಿಸಬಾರದು. ಚಿಕಿತ್ಸೆ ಪಡೆಯುವುದು ಪ್ರತಿ ನಾಗರಿಕನ ಮೂಲಭೂತ ಹಕ್ಕು. ಚಿಕಿತ್ಸೆ ಕೊಡದೆ ಹಿಂದೆ ಕಳಿಸುವುದು ಆ ಆಸ್ಪತ್ರೆಯ ಅಥವಾ ಆ ವೈದ್ಯನು ಒಂದು ಶಿಕ್ಷಾರ್ಹ ಅಪರಾಧ ಮಾಡಿದ ಹಾಗೆ. ಅದನ್ನು ನಾವು ಜನರಿಗೆ ತಿಳುವಳಿಕೆ ಕೊಡಬೇಕು. ಆ ಮೂಲಕ ನಮಗೆ ಆದಷ್ಟು ಪರಿಹಾರ ಸಿಗಲಿಕ್ಕೆ ಸಾಧ್ಯ ಇದೆ. ಸರ್, ಬಾಲಾಪರಾಧಿ ನ್ಯಾಯ ಕಾನೂನನ್ನು ಅಮೆಂಡ್ ಮಾಡಿದ ಉದ್ದೇಶವೇನು? ಈಗ ನಿಮಗೆ ಗೊತ್ತುಂಟು, ಒಂದು 4 ವರ್ಷದ ಮೊದಲು ದೆಹಲಿಯಲ್ಲಿ ಒಂದು ಅತ್ಯಾಚಾರದ ಘಟನೆ ನಡೆದಿತ್ತು. ಈ ಅತ್ಯಾಚಾರದ ಘಟನೆಯಲ್ಲಿ ಒಂದು ಇತರ ಆರೋಪಿಗಳ ಜೊತೆಗೆ ಒಬ್ಬ 16 ವರ್ಷದ ಹುಡುಗನು ಇದ್ದ. ಹಾಗಾಗಿ ಈಗ ಕಾನೂನು ಏನು ಹೇಳ್ತದೆ ಅಂದರೆ, ಈ ಬಾಲಾಪರಾಧಿಯನ್ನು ಇತರ ಕೈದಿಗಳ ಜೊತೆ ಇರಿಸಬಾರದು. ಬಾಲಾಪರಾಧಿಯ ನ್ಯಾಯ ವಿಚಾರಣೆಯನ್ನು ಅವರಿಗಾಗಿಯೇ ಇರುವ ನ್ಯಾಯಮಂಡಳಿಯಲ್ಲಿ ಅಥವಾ ಬಾಲಾಪರಾಧಿ ನ್ಯಾಯ ಕಾನೂನು ಮಂಡಳಿ ಇದೆ, ಅಲ್ಲಿ ನಡೆಸಬೇಕು. ಅಲ್ಲಿ ನಡೆಸಿದರೆ ಈ ಇತರ ಕೈದಿಗಳಿಗೆ, ಹಿರಿಯ ಕೈದಿಗಳಿಗೆ 14 ವರ್ಷದ
ಸಜೆ ಆಗುವ ಅಪರಾಧವನ್ನು ಒಂದು ಬಾಲಾಪರಾಧಿ 16 ವರ್ಷದವನು ಎಸಗಿದರೆ ಅವನಿಗೆ ಆಗುವ ಶಿಕ್ಷೆ ಖಾಲಿ 3 ವರ್ಷ. ಹಾಗಾಗಿ ಈ 3 ವರ್ಷ ಶಿಕ್ಷೆ ಈ ಬಾಲಾಪರಾಧಿಗೆ ಕೊಡಬಾರದು, ಅವನಿಗೂ ಇತರ ಹಿರಿಯ ಕೈದಿಗಳಿಗೆ ಕೊಡುವ ಶಿಕ್ಷೆಯನ್ನೇ ಕೊಡಬೇಕೆಂದು ಹಲವು ಸಂಘಟನೆಗಳು ಹೇಳಿದ್ದವು. ಇದಕ್ಕೆ ದೆಹಲಿಯಲ್ಲಿ ಬಹಳ ವಿರೋಧ ವ್ಯಕ್ತವಾಗಿತ್ತು. ತುಂಬ ಜನರು ಮಾರ್ಗಕ್ಕಿಳಿದು ಈ ಕಾನೂನನ್ನು ಪುನರ್ವಿಮರ್ಶೆ ಮಾಡಬೇಕು ಎಂದು ಹೇಳಿದ್ದರು. ಹಲವು ಸಂಘ ಸಂಸ್ಥೆಗಳು ಹಲವು ಅಭಿಪ್ರಾಯಗಳನ್ನು ಕೊಟ್ಟಿದ್ದರು. ಕೆಲವರು ಹೇಳ್ತಿದ್ದರು, ಈಗ ಈ 16 ವರ್ಷದ ಬಾಲಕನು ಇತರ ಹಿರಿಯ ಜನರು ಮಾಡುವ ಕೆಲಸಗಳನ್ನು ಮಾಡಲು ಸಕ್ತನಿದ್ದಲ್ಲಿ ಅವನಿಗೆ ಕೂಡ ಅಂತಹ ಹಿರಿಯ ಕೈದಿಗಳಿಗೆ ಕೊಡುವ ಶಿಕ್ಷೆಯನ್ನೇ ಕೊಡಬೇಕು. ಈ ವಿಷಯ ನಮ್ಮ ಸುಪ್ರೀಂ ಕೋರ್ಟಿಗೆ ಹೋಯಿತು. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳಿತು, ಕೇವಲ ಒಂದು ಘಟನೆಯ ಆಧಾರದಲ್ಲಿ ಕಾನೂನನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಹೇಳಿ ಸುಪ್ರೀಂ ಕೋರ್ಟು ಆ ಫೈಲನ್ನು ವಾಪಸ್ ಕಳಿಸಿತು. ಆ ಬಗ್ಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತುಂಬ ಜಾಸ್ತಿ ಇದ್ದ ಕಾರಣ 2015ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಈ ಕಾನೂನನ್ನು ಪಾಸ್ ಮಾಡಿದ್ದಾರೆ. ಈ ಕಾನೂನಿನ ಪ್ರಕಾರ ಇನ್ನು ಮುಂದೆ ಬಾಲಾಪರಾಧಿ ಅಂದರೆ ಮೊದಲು 18 ವರ್ಷ ಈ ಬಾಲಾಪರಾಧಿಯ ಪ್ರಾಯ ಇತ್ತು. ಇನ್ನು ಮುಂದೆ ಈ ಬಾಲಾಪರಾಧಿಯ ಪ್ರಾಯ 16 ವರ್ಷ ಆಗ್ತದೆ. ಹಾಗಾಗಿ ಇನ್ನು ಮುಂದೆ 16 ವರ್ಷದ ಮೇಲಿನವನು ಹೀನ ಅಪರಾಧಗಳಾದ ಕೊಲೆ, ದರೋಡೆ ಅಥವಾ ಅತ್ಯಾಚಾರ ಇಂಥ ಅಪರಾಧಗಳನ್ನು ಎಸಗಿದರೆ ಅವನಿಗೆ ಹಿರಿಯ ಕೈದಿಗಳ ಜೊತೆಗೆ ಅವನ ವಿಚಾರಣೆಯನ್ನು ನಡೆಸಬೇಕು. ಅದೇ ರೀತಿ ಹಿರಿಯ ಕೈದಿಗಳಿಗೆ ಜೀವಾವಧಿ ಶಿಕ್ಷೆ ಆಗುವುದಾದರೆ ಇವನಿಗೂ ಆ ಜೀವಾವಧಿ ಶಿಕ್ಷೆ ಲಭಿಸುತ್ತದೆ. ಕೇವಲ ಮರಣದಂಡನೆಯಿಂದ ಮಾತ್ರ ಇಂಥ 16 ವರ್ಷದ ಮೇಲಿನ ಅಪರಾಧಿಗಳಿಗೆ ಒಂದು ಬಿಡುಗಡೆ ಇದೆ, ಜೀವಾವಧಿ ಶಿಕ್ಷೆ ಕೊಡಬಹುದು. ಅದಕ್ಕಾಗಿ ಈ ಕಾನೂನು ಇನ್ನು ಮುಂದೆ 16 ವರ್ಷ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೂ ಜಾರಿಯಾಗಿದೆ. ಸರ್, ನೀವು ಇವತ್ತು ನಮ್ಮ ಮಧ್ಯದಲ್ಲಿ ಬಂದು ಮಕ್ಕಳಿನ ಹಕ್ಕಿನ ಬಗ್ಗೆ ನೀವು ತುಂಬ ನಮಗೆ ಮಾಹಿತಿ ತಿಳಿಸ್ತೀರಿ. ಅದಕ್ಕೆ ನಿಮಗೆ ಆಸರೆ ಟಿವಿ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಇವತ್ತು ನಾವು ನೋಡಿದ್ದೇವೆ ಮಕ್ಕಳ ಹಕ್ಕಿನ ಬಗ್ಗೆ ಸರ್ ಅವರು ಎಷ್ಟೊಂದು ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ನಾನು ನಂಬ್ತೇನೆ ನಮಗೆ ಎಲ್ಲ ಮಾಹಿತಿಗಳ ಬಗ್ಗೆ ನಮಗೆ ಗೊತ್ತಿರಲಿಕ್ಕಿಲ್ಲ. ಆದರೂ ಇವತ್ತು ನಾವು ಸಾಕಷ್ಟು ಇದರ ಬಗ್ಗೆ ತಿಳ್ಕೊಂಡು ನಾವು ಇನ್ನು ಮುಂದೆ ನಮ್ಮ ಮಕ್ಕಳ ಭವಿಷ್ಯಗಳ ಬಗ್ಗೆ ಅಥವಾ ನಮ್ಮ ಮುಂದೆ ಆಗುವ ಒಂದು ದೌರ್ಜನ್ಯವಾಗಲಿ ಅಥವಾ ಏನಾದರೂ ಒಂದು ಇಂಜಸ್ಟಿಸ್ ಆ ಮಗುವಿಗೆ ಆಗ್ತಾ ಇರಬಹುದು ಅಂತ ನಾವು ನೋಡಿದರೆ ನಮಗೆ ಗೊತ್ತುಂಟು ನಾವು ಯಾರನ್ನು ಹೋಗಿ ಸಂಪರ್ಕಿಸಬಹುದು ಅಥವಾ ಅದರ ಬಗ್ಗೆ ನಾವು ಏನನ್ನು ಮಾಡಬಹುದು ಅಂತ ಹೇಳಿಕೊಂಡು ನಮ್ಮ ಮಕ್ಕಳ ಸುರಕ್ಷೆ ನಮ್ಮ ಕೈಯಲ್ಲಿದೆ. ನಾವು ಹೇಗೆ ಅದನ್ನು ಅವರ ಫ್ಯೂಚರನ್ನು ನಾವು ಹೇಗೆ ಮೋಲ್ಡ್ ಮಾಡ್ತೇವೆ ಅದು ನಮ್ಮ ಮೇಲೆ ಇದೆ. ಸೊ ಸರ್ ಹೇಳಿದ್ದಾರೆ, ಅದಕ್ಕೆ ಬೇಕಾಗುವವರು ನಮಗೆ ಹೆಲ್ಪ್ ಮಾಡುವವರು NGOs ಆಗಲಿ ಅಥವಾ ಪೊಲೀಸ್ಗಳು ಆಗಲಿ ಅಥವಾ ಕೋರ್ಟ್ ಆಗಲಿ, ನಾವು ಇದರ ಬಗ್ಗೆ ನಾವು ಹಿಂಜಾರಬಾರ್ದು, ನಾವು ಅದಕ್ಕೆ ಹೆದರದೆ ನಾವು ಮುಂದೆ ಹೋಗಿ ನಮ್ಮ ಮಕ್ಕಳ ಬಗ್ಗೆ ಅಥವಾ ನಮ್ಮ ಎದುರಿನಲ್ಲಿ ನಮ್ಮ ಪರಿಸರದಲ್ಲಿ ಆಗುವ ಮಕ್ಕಳಿಗೆ ಆಗುವ ಒಂದು ಅತ್ಯಾಚಾರ ಬಗ್ಗೆ ಇದರ ಬಗ್ಗೆ ನಾವು ಮುಂದೆ ಹೋಗಿ ಅದನ್ನು ಫೇಸ್ ಮಾಡಬೇಕು. ಅವರಿಗೆ ಒಂದು ನ್ಯಾಯವನ್ನು ನಾವು ಹೇಗೆ ತೆಗೆಸಿಕೊಡ್ಬೋದು ಅಂತ ಸರ್ ಹೇಳಿದ್ದಾರೆ. ಹೀಗೆ ಮಾಡಿ ನಾವು ಒಂದು ಜನರಲ್ಲಿ ಜಾಗೃತಿ ಮೂಡಿಸಬಹುದು. ನಾವು ಪ್ರತಿ ಸಲ ನೆನೆಸ್ತೇವೆ ನಮಗೊಂದು ಅವೇರ್ನೆಸ್ ಬರಬೇಕಂತ ಹೇಳಿಕೊಡು, ಆದರೂ ಇಂಥ ಒಂದು ವಿಷಯಗಳು ನಾವು ತಿಳ್ಕೊಂಡು ನಾವೇ ಒಂದು ಜನರಿಗೆ ಅವೇರ್ನೆಸ್ಸನ್ನು ಕೊಡ್ಬೋದು ಅಂತ ನಾನು ನಂಬ್ತೇನೆ. ನಾವು ಇದರ ಬಗ್ಗೆ ಇನ್ನು ಮುಂದೆ ತುಂಬ ಹೆಚ್ಚಿಗೆ ಇದರ ಬಗ್ಗೆ ನಾವೊಂದು ಕಾನ್ಸಂಟ್ರೇಟ್ ಮಾಡಿಕೊಂಡು ನಮ್ಮ ಮಕ್ಕಳ ಬಗ್ಗೆ ನಾವು ಕಾಳಜಿ ತೆಗಿತೇವೆ ಅಂತ ನಾನು ನಂಬ್ತೇನೆ. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೊಂದು ಕಾನೂನಿನ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಅಷ್ಟರವರೆಗೆ ವೀಕ್ಷಿಸ್ತಾ ಇರಿ ಆಸರೆ ಟಿವಿ. ಧನ್ಯವಾದಗಳು.